ಕನ್ಯಾ ರಾಶಿಯವರು ಬಹಳ ಹಾಸ್ಯಪ್ರಿಯರು. ಜೀವನದಲ್ಲಿ ಹೆಚ್ಚು ಎಡವಟ್ಟನ್ನು ಮಾಡಿಕೊಂಡಿರ್ತಾರೆ. ಎಲ್ಲವನ್ನು ಬಹಳ ಸುಲಭದಲ್ಲಿ ತೆಗೆದುಕೊಳ್ತಕ್ಕಂಥದ್ದು. ಆರ್ಥರೈಟಿಸ್ ಅಂತೀವಲ್ಲ, ಜಾಯಿಂಟ್ ಪೇನ್ಸ್ ಬರ್ತಕ್ಕಂಥದ್ದು ಮತ್ತು ಹಾಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ಕೂಡ ಇವರು ಆಗಾಗ್ಗೆ ಬಳಲ್ತಾ ಇರ್ತಕ್ಕಂಥದ್ದು ನಮಗೆ ಸ್ಟ್ಯಾಟಿಸ್ಟಿಕಲಿನೇ ನೋಡಲಿಕ್ಕೆ ನಮಗೆ ಸಿಗುತ್ತೆ. ಹಸಿರು ಮತ್ತು ಹಸಿರು ಬಣ್ಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತಿಳಿ ಹಸಿರು, ಗಾಢವಾದ ಹಸಿರು ಬಣ್ಣಗಳ ಉಡುಗೆ ತೊಡುಗೆಗಳನ್ನು ಹೆಚ್ಚು ಬಳಸ್ತಕ್ಕಂಥದ್ದು ಮಾಡತಕ್ಕಂಥದ್ದು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೀವಿ. ಆರೋಗ್ಯದ ಸಮಸ್ಯೆಗೆ ಕೃಷ್ಣನ ಸ್ವರೂಪದಲ್ಲಿ ಮಹಾವಿಷ್ಣುವಿನ ಅನುಸಂಧಾನವನ್ನು ಮಾಡಬೇಕು. ಭಾರತೀಯ ತಳಿಯ ಹಸುವಿನ ಗೊರಸಿನ ಗುರುತು ಬಿದ್ದಿರ್ತಕ್ಕಂತಹ ದೊಡ್ಡಿಯಲ್ಲಿ ಆ ಮಣ್ಣೊಂದು ಹಿಡಿಯಷ್ಟೋ ಒಂದು ಚಮಚೆಯಷ್ಟೋ ತೆಗೆದುಕೊಂಡು ಬಂದು ಮನೆಯಲ್ಲಿ ಒಂದು ಕಡೆ ಇಡಿ ಅದನ್ನು ಶುಭ್ರವಾದ ಸ್ಥಳದಲ್ಲಿ. ಹಣಕಾಸಿನ ಮತ್ತು ಕುಟುಂಬದ ಮಿಕ್ಕ ಎಲ್ಲ ವಿಚಾರಗಳು ಗೋಮಾತೆಯ ಮೃತ್ತಿಕೆನೇ ತೆಗೆದುಕೊಂಡು. ಭಾಗ್ಯ ಹೆಚ್ಚಬೇಕು, ಲಕ್ ಹೆಚ್ಚಬೇಕು, ನಮಗೆ ಲಕ್ ಫ್ಯಾಕ್ಟರ್ ಹೆಚ್ಚಬೇಕು. ಏನಪ್ಪ ಮಾಡಬೇಕು ಅಂತಂದರೆ ಮನೆಯಲ್ಲಿ ಇರ್ತಕ್ಕಂತಹ ನಿಮ್ಮ ಅಕ್ಕ ತಂಗಿಯರ ಅವ್ರ ಬಗ್ಗೆ ಕಾಳಜಿ ಹೆಚ್ಚಿಸ್ಕೋಬೇಕು ಅಷ್ಟೇ, ಏನು ಮಾಡೋದಿಲ್ಲ. ಈ ಕನ್ಯಾ ರಾಶಿ ಕನ್ಯಾ ಲಗ್ನ ಸಂಜಾತರ ಇನ್ನೂ ಒಂದು ಗುಣ ಏನು ಅಂತಂದರೆ ಇವರು ಒಂದು ಕೆಲಸದಲ್ಲಿ ಒಂದು ವ್ಯಾಪಾರದಲ್ಲಿ ತೃಪ್ತಿ ಪಡೆಯೋರಲ್ಲ, ಹಲವಾರು ಮಾಡಬೇಕು ಅಂತಕ್ಕಂಥದ್ದಿರುತ್ತೆ. ಉದ್ಯೋಗ ವ್ಯಾಪಾರದಲ್ಲಿ ಇವರಿಗೆ ಕೀರ್ತಿ ಪ್ರತಿಷ್ಠೆ ಮತ್ತು ಹೆಚ್ಚಿನ ಒಂದು ವೃದ್ಧಿ ಬೇಕು ಅಂದರೆ ಒಂದು ಪರ್ಯಾಪ್ತವಾಗಿ ಮುಗಿಯುವವರೆವಿಗೂ ಇನ್ನೊಂದಕ್ಕೆ ಕೈ ಹಾಕಬಾರದು. ಇದೇ ಪರಿಹಾರ ಅವರು ಮಾಡಬೇಕಾಗಿರ್ತಕ್ಕಂಥದ್ದು. ಹಣವನ್ನು ಯಾವಾಗಲೂ ಕೂಡ ನಿಮ್ಮ ಎಡಗಡೆಯ ಕಿಸೆಯಲ್ಲಿ ಇಡದೆ ಬಲಗಡೆಯ ಕಿಸೆಯಲ್ಲಿ ಇಟ್ಟುಕೊಳ್ತಕ್ಕಂಥದ್ದು, ರೈಟ್ ಸೈಡ್ ನಿಮ್ಮ ಪಾಕೆಟಲ್ಲಿ ಇಟ್ಟುಕೊಳ್ತಕ್ಕಂಥದ್ದು ಹಣವನ್ನು ಉಳಿಸೋದಕ್ಕೆ ಬಹಳ ಅದ್ಭುತವಾದ ಒಂದು ಪರಿಹಾರವಾಗಿ ಪರಿಣಮಿಸುತ್ತೆ ಅಂತ ಹೇಳಿ. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ತಮ್ಮ ಅಮೂಲ್ಯ ಹಿತವಚನಗಳಿಂದ ಭಕ್ತರ ಮನಸ್ಸನ್ನು ಬೆಳಗುತ್ತಿರುವ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರೂಜಿ ಇದ್ದಾರೆ. ಗುರೂಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರೂಜಿ, ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಜೈ ಗುರುದೇವ ದತ್ತ. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ. ವೀಕ್ಷಕರೇ, ಹಂಸಧ್ವನಿ ಕಾರ್ಯಕ್ರಮದ ಸರಣಿ ಸಂಚಿಕೆಗಳಲ್ಲಿ ಒಂದೊಂದು ರಾಶಿಯ ಬಗ್ಗೆ ನಾವು ವಿಸ್ತೃತವಾಗಿ ತಿಳಿದುಕೊಳ್ತಾ ಇದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಕನ್ಯಾ ರಾಶಿಯಲ್ಲಿ ಹುಟ್ಟಿದಂಥ, ಕನ್ಯಾ ಲಗ್ನದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರೂ ಎದುರಿಸಬಹುದಾದಂಥ ಸಮಸ್ಯೆ ಮತ್ತು ಪರಿಹಾರದ ಬಗ್ಗೆ ತಿಳಿಸ್ಕೊಡಿ ಗುರೂಜಿ. ಕನ್ಯಾ ರಾಶಿಯವರು ಬಹಳ ಹಾಸ್ಯಪ್ರಿಯರು. ಈ ಹಾಸ್ಯದ ಭರಾಟೆಯಲ್ಲಿ ಏನಾಗೋಗುತ್ತೆ ಅಂತಂದರೆ ಜೀವನದಲ್ಲಿರ್ತಕ್ಕಂತಹ ಎಲ್ಲಿ ಗಂಭೀರವಾಗಿರಬೇಕೋ ಅಲ್ಲೂ ಇಲ್ಲದೆ ಜೀವನದಲ್ಲಿ ಹೆಚ್ಚು ಎಡವಟ್ಟನ್ನು ಮಾಡಿಕೊಂಡು ಬಿಡ್ತಾರೆ. ಎಲ್ಲರೂ ಅಲ್ಲ, ಸುಮಾರು ಜನ ಕನ್ಯಾ ರಾಶಿಯವರು. ಆಮೇಲೆ ಜೀವನದಲ್ಲಿ ಎಲ್ಲವನ್ನು ಬಹಳ ಸುಲಭದಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಮತ್ತು ಎಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೋ, ಬಹಳ ನಗನಗ್ತಾ ಇರಬೇಕು, ತಡೆದುಕೊಳ್ಳಲಿಕ್ಕೆ ಆಗದೆ ಬಹಳ ಕೆಟ್ಟ ಕೋಪವನ್ನು ಕೂಡ ಪ್ರದರ್ಶನ ಮಾಡ್ತಕ್ಕಂಥದ್ದು. ಆ ಕೋಪದಿಂದ ಬಹಳ ತಪ್ಪುಗಳು ನಡೆದು ಹೋಗುತ್ತೆ ಕನ್ಯಾ ರಾಶಿ ಕನ್ಯಾ ಲಗ್ನ ಸಂಜಾತರಲ್ಲಿ. ಆರೋಗ್ಯದ ಕಡೆ ನಾವು ನೋಡಿದಾಗ ಇವರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸುಗಳು, ಆರ್ಥರೈಟಿಸ್ ಅಂತೀವಲ್ಲ, ಜಾಯಿಂಟ್ ಪೇನ್ಸ್ ಬರ್ತಕ್ಕಂಥದ್ದು ಮತ್ತು ಹಾಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ಕೂಡ ಇವರು ಆಗಾಗ್ಗೆ ಬಳಲ್ತಾ ಇರ್ತಕ್ಕಂಥದ್ದು ನಮಗೆ ಸ್ಟ್ಯಾಟಿಸ್ಟಿಕಲಿನೇ ನೋಡಲಿಕ್ಕೆ ನಮಗೆ ಸಿಗುತ್ತೆ. ಎಂದಿನಂತೆ ಕನ್ಯಾ ರಾಶಿ ಕನ್ಯಾ ಲಗ್ನದವರು ಆತ್ಮಬಲವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಏನು ಮಾಡಬೇಕು ಅಂತಂದರೆ ಇವರು ಮಹಾವಿಷ್ಣುವಿನ ಸೇವೆಯನ್ನು ಮಾಡಬೇಕು. ಹಸಿರು ಮತ್ತು ಹಸಿರು ಬಣ್ಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತಿಳಿ ಹಸಿರು, ಗಾಢವಾದ ಹಸಿರು ಬಣ್ಣಗಳ ಉಡುಗೆ ತೊಡುಗೆಗಳನ್ನು ಹೆಚ್ಚು ಬಳಸ್ತಕ್ಕಂಥದ್ದು ಮಾಡತಕ್ಕಂಥದ್ದು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ಇವರಿಗೆ. ಆದರೆ ಅನಾರೋಗ್ಯದ ಸಮಸ್ಯೆ ಹೋಗಬೇಕು ಅಂದರೆ ಏನು ಮಾಡಬೇಕು ಅಂದರೆ ಕನ್ಯಾ ರಾಶಿ ಕನ್ಯಾ ಲಗ್ನದವರು ಶ್ರೀಕೃಷ್ಣ ಪರಮಾತ್ಮನ ಧ್ಯಾನವನ್ನು ಪೂಜೆಯನ್ನು ಅಳವಡಿಸಿಕೊಳ್ಳಬೇಕು ಜೀವನದಲ್ಲಿ. ಇಲ್ಲಿ ಬರೀ ಆತ್ಮಸ್ಥೈರ್ಯಕ್ಕೆ ಮಹಾವಿಷ್ಣು ಅಂದರೆ ನಿಮಗೆ ಶಂಖಚಕ್ರ ಗದಾ ಪದ್ಮಧರನಾಗಿರ್ತಕ್ಕಂಥವನು ಅಥವಾ ಶಾಂತಾಕಾರ ಭುಜಗಶಯನಂ ಹೇಳಿದ ಆ ಥರ. ಆದರೆ ಆರೋಗ್ಯದ ಸಮಸ್ಯೆಗೆ ಕೃಷ್ಣನ ಸ್ವರೂಪದಲ್ಲಿ ಮಹಾವಿಷ್ಣುವಿನ ಅನುಸಂಧಾನವನ್ನು ಮಾಡಬೇಕು, ಅಷ್ಟೇ ವ್ಯತ್ಯಾಸ. ಈಗ ಅಮ್ಮ ಅಡುಗೆ ಮನೆಯಲ್ಲಿದ್ದಾಗ ನಾವು ಹೋಗಿ ಕೇಳಿದಾಗ ಮಾತ್ರ ನಮಗೆ ತಿನ್ನಲಿಕ್ಕೆ ಏನಾದರೂ ಕೊಡ್ತಾಳೆ. ಆಯಮ್ಮ ನಮ್ಮ ತಾಯಿ ಮನೆಯಲ್ಲಿ ಸ್ನಾನ ಮಾಡ್ತಿರ್ಬೇಕಾದ್ರೆ ಸ್ನಾನದ ಮನೆಯಲ್ಲಿ ಅಮ್ಮ ನೀನು ನನಗೆ ಊಟ ಕೊಡು ಅಂದರೆ ಆಕೆ ಎಲ್ಲಿಂದ ಕೊಟ್ಟಾಳು. ಇದು ಅದೇ ರೀತಿಯಾಗಿ ಮಹಾವಿಷ್ಣುವೇ, ಆದರೆ ಆತನ ರೂಪ ಕೃಷ್ಣಂದಾದಾಗ ನಿಮ್ಗೆ ಆರೋಗ್ಯವನ್ನು ಕೊಡ್ತಾನೆ ಅಂತಕ್ಕಂಥದ್ದು ಭಾವಕ್ಕೆ ಈ ಉದಾಹರಣೆಯನ್ನು ಕೊಟ್ಟದ್ದು. ಆ ರೀತಿ ಮಾಡ್ತಕ್ಕಂಥದ್ದು ನಿಮ್ಮ ಆರೋಗ್ಯದ ಸಮಸ್ಯೆಗೆ ಅದ್ಭುತವಾದಂಥ ಒಂದು ಪರಿಹಾರ ಕನ್ಯಾದವರಿಗೆ. ಹಣಕಾಸಿನ ವಿಚಾರದಲ್ಲಿ, ಕೌಟುಂಬಿಕವಾದ ಒಂದು ವ್ಯವಹಾರಗಳಲ್ಲಿ ಅವರಿಗೆ ಹೆಚ್ಚು ಶುಭ ಮತ್ತು ಏಳಿಗೆ ಬರಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ
ಈ ಗ್ರಾಮದಲ್ಲಿ ಈ ದನದ ದೊಡ್ಡಿ ಅಂತ ಇರ್ತಿತ್ತು ಹಿಂದೆ. ಅಂದರೆ ಎಲ್ಲ ತಪ್ಪಿಸ್ಕೊಂಬಂದಿರೋ ಎಲ್ಲ ಹಸುಗಳನ್ನು ತಗೊಂಡೋಗಿ ಅಲ್ಲಿ ಹಾಕ್ಬಿಡೋರು. ಅಂತಹ ಕಡೆಯಲ್ಲಿ ನೀವೇನು ಮಾಡಬೇಕು, ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಮೃತ್ತಿಕೆಯನ್ನು ತಂದು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳೋದು, ಮಣ್ಣನ್ನು. ನೋಡಿ, ಬೆಂಗಳೂರಲ್ಲಿ ಇದೆಯೋ ಎಲ್ಲೋ ನನಗೆ ಗೊತ್ತಿಲ್ಲ, ಹಿಂದೆ ಇತ್ತು, ಈಗ ಹೋಯಿತು, ಅಂತಂಥ ಕಡೆ ಇತ್ತು. ಆದರೆ ಈಗಲೂ ಸಂಪಾದನೆ ಮಾಡೋರು. ಯಾವುದಾದ್ರೂ ಹಳ್ಳಿ ಕಡೆ ಹೋದರೆ ದೊಡ್ಡಿ ಅಂತಲೇ ಕರೀತಾರೆ ಅದನ್ನು. ಅಲ್ಲಿ ಹೋಗಿ ಏನು ಮಾಡೋದು, ಆ ಹಸುಗಳು, ಆ ಎಮ್ಮೆಗಳು, ಆ ಎತ್ತುಗಳು ತುಳಿದಿರುತ್ತೆ, ತನ್ನ ಕರಪುಟದಿಂದ ತುಳಿದಿರತಕ್ಕಂತಹ ಗೊರಸಿನಿಂದ ಗುರುತಾಗಿರುತ್ತಲ್ಲ ಮಣ್ಣಲ್ಲಿ, ಹಸು ತುಳಿದಿರೋದು ಶ್ರೇಷ್ಠ. ಅದು ಏನಂತಂದರೆ ಬೆನ್ನ ಮೇಲೆ ಡುಬ್ಬ ಇರೋ ಹಸು, ಸಪಾಟಿರೋ ಹಸು ಅಲ್ಲ, ಅದು ಹಸು ಅಲ್ಲ, ಅದು ಬೇರೆ ಪ್ರಾಣಿ, ಹಸುವಿನ ರೂಪದಲ್ಲಿರುವ ಬೇರೆ ಪ್ರಾಣಿ ಅದು. ಅದು ಕ್ರಾಸ್ ಅನಿಮಲ್, ಅದು ಕೂಡ್ದು ಬೆನ್ನಿನ ಮೇಲೆ ಹೀಗೆ ಭಾರತೀಯ ತಳಿಯ ಹಸುವಿನ ಗೊರಸಿನ ಗುರುತು ಬಿದ್ದಿರ್ತಕ್ಕಂತಹ ದೊಡ್ಡಿಯಲ್ಲಿ ಆ ಮಣ್ಣೊಂದು ಹಿಡಿಯಷ್ಟೋ, ಒಂದು ಚಮಚೆಯಷ್ಟೋ ತೆಗೆದುಕೊಂಡು ಬಂದು ಮನೆಯಲ್ಲಿ ಒಂದು ಕಡೆ ಇಡಿ, ಅದನ್ನು ಶುಭ್ರವಾದ ಸ್ಥಳದಲ್ಲಿ. ಹಣಕಾಸಿನ ಮತ್ತು ಕುಟುಂಬದ ಮಿಕ್ಕ ಎಲ್ಲ ವಿಚಾರಗಳು ಗೋಮಾತೆಯ ಮೃತ್ತಿಕೆಯೇ ತೆಗೆದುಕೊಂಡು ಬಿಡುತ್ತೆ. ಅತ್ಯಂತ ಒಳ್ಳೆಯದನ್ನು, ಶುಭವನ್ನು ಉಂಟು ಮಾಡುತ್ತೆ. ಇನ್ನು ಮೂರನೇದು, ಧೈರ್ಯ ಸಾಹಸಗಳು ಹೆಚ್ಚಲಿಕ್ಕೆ ಅಣ್ಣ ತಮ್ಮಂದಿರೊಂದಿಗೆ ಇರತಕ್ಕಂತಹ ಒಂದು ಈ ವಾಗ್ವಾದಗಳು, ಮನಸ್ತಾಪಗಳನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಏನು ಮಾಡಬೇಕು ಅಂತ ನೋಡಿದರೆ, ಇವರು ಕಾಲಭೈರವನ ಒಂದು ಧ್ಯಾನವನ್ನು ಮಾಡಬೇಕು. ಇವರು ಕೂಡ ಯಾರು, ಕನ್ಯಾ ರಾಶಿ ಕನ್ಯಾ ಲಗ್ನದವರು ಕಾಲಭೈರವನ ಧ್ಯಾನವನ್ನು ಮಾಡ್ತಕ್ಕಂಥದ್ದು, ದರ್ಶನವನ್ನು ಮಾಡ್ತಕ್ಕಂಥದ್ದು, ಇವರಿಗೆ ಪರಮಾದ್ಭುತವಾಗಿರ್ತಕ್ಕಂಥ ಒಂದು ಫಲವನ್ನು ಕೊಡೋದರಲ್ಲಿ ಎರಡು ಮಾತಿಲ್ಲ. ವಿದ್ಯೆ ಹೆಚ್ಚಬೇಕು, ಏನಪ್ಪ ಮಾಡಬೇಕು ಅಂತಂದರೆ, ಯಾರು ಕನ್ಯಾ ರಾಶಿ ಕನ್ಯಾ ಲಗ್ನ ಸಂಜಾತರು ಸೋದರ ಮಾವ ಅಥವಾ ಸೋದರತ್ತೆಯ ಆಶೀರ್ವಾದ ಪಡಿಬೇಕು. ಸೋದರ ಮಾವನ ಅಥವಾ ಸೋದರತ್ತೆಯ ಆಶೀರ್ವಾದವನ್ನು ಪಡಿತಕ್ಕಂಥದ್ದು ಮಾಡೋದು ವಿದ್ಯೆಯಲ್ಲಿ. ನೀವು ಮಾಡೋದು ಓದಬೇಕು, ಅದರ ಓದು ಸಾಕಾರ ಆಗಲಿಕ್ಕೆ ಅವರ ಆಶೀರ್ವಾದ ಅಂತ ಭಾವಾರ್ಥ ಮಾಡ್ತಕ್ಕಂಥದ್ದು ವಿದ್ಯೆಗೆ ಬಹಳ ಅನುಕೂಲವನ್ನು ಉಂಟು ಮಾಡಿದರೆ. ಇನ್ನು ಭೂಮಿ, ಕಾಣೆ, ಮನೆ ಈ ಥರದ್ದೆಲ್ಲ ನಮಗಾಗಬೇಕು ಅಂತದ್ದು ಒಂದು ಇಚ್ಛೆ ಯಾರಿಗಿದೆಯೋ ಕನ್ಯಾ ರಾಶಿ ಕನ್ಯಾ ಲಗ್ನ ಸಂಜಾತರು ಈ ಕುದುರೆ ಲಾಯದಲ್ಲಿ ಆ ಕುದುರೆ ಕಾಲಿಗೆ ಹಾಕ್ತಕ್ಕಂಥ ಲಾಳ ಅಂತ ಹೇಳ್ತಾರೆ. ಅದೆಲ್ಲ ಈ ಶನಿ ದೋಷ ಹೋಗಲಿಕ್ಕೆ ಅಥವಾ ದುಡ್ಡು ಜಾಸ್ತಿ ಬರಲಿಕ್ಕೆ ಸುಮಾರು ಜನ ಮನೆ ಬಾಗಿಲಿಗೆ ಹೊಡೆದಿರ್ತಕ್ಕಂಥದ್ದನ್ನು ನೋಡಿರ್ತೀರಿ ನೀವು. ಅದನ್ನೇನು ಮಾಡಬೇಕು ಅಂದರೆ, ತಂದು ಅದನ್ನು ಕರಗಿಸಿ ಕುಲುಮೆಗೆ ಹೋಗಿ ಬ್ಲ್ಯಾಕ್ ಸ್ಮಿತ್ ಹತ್ತು ಹೋಗಿ ಆ ಲಾಳವನ್ನು ಕರಗಿಸಿ, ಅದು ಕುದುರೆಗೆ ಹಾಕಿರೋದು ಕಿತ್ತಿಸಬಾರ್ದು, ಅದು ತಾನಾಗಿ ತಾನು ಬಿದ್ದೋಗಿರ್ತಕ್ಕಂಥದ್ದನ್ನು ಏನಾದರೂ ಮಾಡಿ ಸಂಪಾದನೆ ಮಾಡಬೇಕು. ಆ ಲಾಳವನ್ನು, ಆ ಲಾಳ ಕೊಡದಿರೋ ಮಳೆಯೂ ಕೆಲಸಕ್ಕೆ ಬರೋದಿಲ್ಲ. ಆ ಲಾಳವನ್ನು ತೆಗೆದುಕೊಂಡು ಬಂದು ಕರಗಿಸಿ ಅದರಲ್ಲಿ ಏನು ಮಾಡಬೇಕು, ಚಿಕ್ಕದಾಗಿರ್ತಕ್ಕಂಥ ಒಂದು ಬಳೆಯನ್ನು ಮಾಡೋದು. ಧರಿಸೋದಕ್ಕಲ್ಲ, ಸುಮ್ಮನೆ ಬಳೆಯ ಉಪಾಧಿಯಲ್ಲಿ 1, 2, 3 ಎಷ್ಟು ಸಂಖ್ಯೆ ಆಗುತ್ತೋ ಅಷ್ಟನ್ನು ಮಾಡಿಕೊಳ್ತಕ್ಕಂಥದ್ದು. ಅದನ್ನೇನು ಮಾಡಬೇಕು, ನಿಮ್ಮ ಮನೆಯ ಹಿತ್ತಿಲ ಬಾಗಿಲಿಗೆ ಕಟ್ಟಬೇಕು. ಹಿತ್ತಲ ಬಾಗಿಲಿಲ್ಲ ಏನು ಮಾಡೋದು ಅಂದರೆ, ಹಿಂಬದಿ ಇರತಕ್ಕಂತಹ ಒಂದು ಕಿಟಕಿಗೆ ಕಟ್ಟೋದು. ಕಟ್ಟಿ 3 ತಿಂಗಳು ಅಲ್ಲೇ ಇರೋದು. ಅದು 3 ತಿಂಗಳು ಅಲ್ಲೇ ಇರಬೇಕು, ಅದನ್ನೇನು ಮಾಡೋದಿಲ್ಲ. 3 ತಿಂಗಳ ನಂತರದಲ್ಲಿ ತೆಗೆದುಕೊಂಡು ಅದನ್ನು ಹರಿಯುವ ನದಿಗೆ ಹಾಕಿಬಿಡೋದು ಅಥವಾ ನೀರಿಗೆ ಹಾಕಿಬಿಡೋದು. ಹಾಕಿದರೆ ಭೂಮಿಯ ವಿಚಾರದಲ್ಲಿ ಬಹಳ ಅದೃಷ್ಟ ಅವರಿಗೆ ಬಹಳ ಅತ್ಯಂತ ಸುಲಭದಲ್ಲಿ ಒದಗಿ ಬರುತ್ತೆ. ಇನ್ನು ಒಳ್ಳೆಯ ಮಕ್ಕಳಾಗಬೇಕು, ಮಕ್ಕಳಿಗಿರ್ತಕ್ಕಂತಹ ಸಮಸ್ಯೆ ಹೋಗಬೇಕು, ಮಕ್ಕಳು ಕೆಟ್ಟ ಒಂದು ಸಂಘಕ್ಕೆ ಬೀಳಬಾರದು, ಅವರನ್ನು ಚೆನ್ನಾಗಿ ಜತನ ಮಾಡಬೇಕು ಅಂತ ಯಾರಿಗೆ ಮನೋಭಾವ ಇದೆಯೋ ಅವರೇನಪ್ಪ ಮಾಡಬೇಕು ಅಂತಂದರೆ, ಇವರು ಜಲದೇವತೆಯ ಪೂಜೆಯನ್ನೇ ಮಾಡಬೇಕು. ಅಮ್ಮನವರ ಪೂಜೆ, ಗಂಗಾದೇವಿಯ ಪೂಜೆಯ ಪುನಸ್ಕಾರವನ್ನು ಮಾಡತಕ್ಕಂಥದ್ದು ಮಕ್ಕಳ ವಿಚಾರದಲ್ಲಿ ಬಹಳ ಶುಭವನ್ನು ಮತ್ತು ಲಾಭವನ್ನು ಉಂಟು ಮಾಡುತ್ತೆ. ಇನ್ನು ಮದುವೆ ವಿಚಾರಕ್ಕೆ ಏನು ಮಾಡಬೇಕು, ಮದುವೆ ನಿಧಾನ ಆಗಿದೆ ಅಥವಾ ಮದುವೆನೇ ಆಗ್ತಿಲ್ಲ ಅಥವಾ ದಾಂಪತ್ಯ ಸಮಸ್ಯೆ ಇದೆ ಅಂತಂದರೆ, ಅನ್ನಪೂರ್ಣೇಶ್ವರಿಯ ಪೂಜೆಯ ಪುನಸ್ಕಾರ ದರ್ಶನವನ್ನು ಮನೆಯಲ್ಲಿ ಒಂದು ಅನ್ನಪೂರ್ಣಾಷ್ಟಕವನ್ನು ಹೇಳ್ತಕ್ಕಂಥದ್ದು ಮಾಡಿದರೆ ದಾಂಪತ್ಯದ ವಿಚಾರವಾಗಿ ಬಹಳ ಅನುಕೂಲವು ಮತ್ತು ಶುಭವು ಇವರಿಗೆ ಉಂಟಾಕೋದ್ರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ. ಆಯುಷ್ಯ ಹೆಚ್ಚಬೇಕು, ಆಸ್ತಿ ಹೆಚ್ಚಬೇಕು, ಅದು ಹೇಳಬಹುದು. ಜೊತೆಯಲ್ಲಿ ಇವರೇನು ಮಾಡಬೇಕು ಅಂತಂದರೆ, ಯಾವುದಾದರೂ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬುಧವಾರದ ದಿವಸ ಎಣ್ಣೆ ಅಥವಾ ತುಪ್ಪವನ್ನು ಕೊಟ್ಟು ನಮಸ್ಕಾರ ಮಾಡಿಕೊಂಡು ಬರೋದು. ಅದವರು ಅಡುಗೆಗೇನ ಬಳಸ್ಕೊಳ್ಳಿ, ದೀಪಕ್ಕಾದರೂ ಬಳಸ್ಕೊಳ್ಳಿ, ಅಷ್ಟು ಮಾಡಿದರೆ ಸಾಕು. ಇನ್ನು ಭಾಗ್ಯ ಹೆಚ್ಚಬೇಕು, ಲಕ್ ಹೆಚ್ಚಬೇಕು, ನಮಗೆ ಲಕ್ ಫ್ಯಾಕ್ಟರ್ ಹೆಚ್ಚಬೇಕು, ಏನಪ್ಪ ಮಾಡಬೇಕು ಅಂತಂದರೆ, ಕನ್ಯಾ ರಾಶಿ ಕನ್ಯಾ ಲಗ್ನ ಸಂಜಾತರು ಮನೆಯಲ್ಲಿ ಇರ್ತಕ್ಕಂತಹ ನಿಮ್ಮ ಅಕ್ಕ ತಂಗಿಯರ ಒಂದು ಜತನವನ್ನು ಮಾಡಬೇಕು. ಅವರ ಒಂದು ಶುಭತ್ವವನ್ನು, ಅವರ ಒಂದು ಏಳಿಗೆಯನ್ನು ಬಯಸ್ತಕ್ಕಂಥವರಾಗಬೇಕು. ಅವ್ರ ಬಗ್ಗೆ ಕಾಳಜಿ ಹೆಚ್ಚಿಸ್ಕೋಬೇಕು, ಅಷ್ಟೇ, ಏನು ಮಾಡೋದಿಲ್ಲ. ಅಷ್ಟು ಮಾಡಿದರೆ ಅಂತಂದರೆ ಲಕ್ ತಂತಾನೆ ಹೆಚ್ಚುಕೋತಾ ಹೋಗುತ್ತೆ. ಈ ಕನ್ಯಾ ರಾಶಿ ಕನ್ಯಾ ಲಗ್ನ ಸಂಜಾತರ ಇನ್ನೂ ಒಂದು ಗುಣ ಏನು ಅಂತಂದರೆ, ಇವರು ಒಂದು ಕೆಲಸದಲ್ಲಿ ಒಂದು ವ್ಯಾಪಾರದಲ್ಲಿ ತೃಪ್ತಿ ಪಡೆಯೋರಲ್ಲ, ಹಲವಾರು ಮಾಡಬೇಕು ಅಂತಕ್ಕಂಥದ್ದು ಇರುತ್ತೆ. ಉದ್ಯೋಗ ವ್ಯಾಪಾರದಲ್ಲಿ ಇವರು ಮುಂದೆ ಬರಬೇಕು ಅಂದರೆ ಮಾಡಬೇಕಾಗಿರೋದು ಇಷ್ಟೇ, 1 at a time ಅಂತ ಹೇಳ್ತೀವಲ್ಲ,
ಒಂದು ಹೆಜ್ಜೆ ಇಟ್ಟ ಮೇಲೆ ಇನ್ನೊಂದು ಹೆಜ್ಜೆ ಇಡಬೇಕು, ಎರಡೆರಡು ಇಡಲಿಕ್ಕೆ ಆಗಲ್ಲ. ಆದ್ದರಿಂದ ಉದ್ಯೋಗ ವ್ಯಾಪಾರದಲ್ಲಿ ಇವರಿಗೆ ಕೀರ್ತಿ, ಪ್ರತಿಷ್ಠೆ ಮತ್ತು ಹೆಚ್ಚಿನ ಒಂದು ವೃದ್ಧಿ ಬೇಕು ಅಂದರೆ ಒಂದು ಪರ್ಯಾಪ್ತವಾಗಿ ಮುಗಿಯುವವರೆವಿಗೂ ಇನ್ನೊಂದಕ್ಕೆ ಕೈ ಹಾಕಬಾರ್ದು. ಇದೇ ಪರಿಹಾರ ಅವರು ಮಾಡಬೇಕಾಗಿರ್ತಕ್ಕಂಥದ್ದು. ಒಂದು ಪೂರ್ತಿ ಮುದೋಗಬೇಕು, ಚೆನ್ನಾಗಿ ಗಿಡವಾಗಿ ಬೆಳೆದ ಹಣ್ಣು ಕೊಟ್ಟ ನಂತರದಲ್ಲಿ ಆ ಹಣ್ಣಿನ ಬೀಜದ ಇನ್ನೊಂದು ಮರನ ಹಾಕಬೇಕು. ಆ ರೀತಿ ಮಾಡ್ತಾ ಬಂದರೆ ಈ ಕನ್ಯಾದವರಿಗೆ ಹೆಚ್ಚಿನ ಒಂದು ಶುಭ ಮತ್ತು ಲಾಭ ಉಂಟಾಗುತ್ತೆ. ಸರ್ವಾಂಗೀಣವಾಗಿರ್ತಕ್ಕಂತಹ ಲಾಭಕ್ಕೆ ನಾನು ಏನು ಮಾಡಬೇಕು ಅಂತಂದರೆ, ಯಾರಿಗೆ ಮನೋರೋಗ ಇದೆಯೋ, ಸುಮಾರು ಜನ ಇದ್ದಾರೆ ಮನೋರೋಗ ಇರ್ತಕ್ಕಂಥವ್ರು, ಅಂತಹ ಸ್ಥಳಗಳಿಗೆ ಭೇಟಿ ಕೊಟ್ಟು ನಿಮ್ಮ ಕೈಲಾದ ಸೇವೆಯನ್ನು ಮಾಡಿ. ಅಲ್ಲಿ ಯಾವುದಾದ್ರು ಸಾಂತ್ವನದ ಮಾತಾಡ್ತಕ್ಕಂಥದ್ದು, ಅಥವಾ ಎಷ್ಟೋ ಜನ ಈ ಮನಸ್ಸಿನ ಭ್ರಾಂತಿಯಿಂದ ತೊಳಲ್ತಕ್ಕಂಥವ್ರು ಇರ್ತಾರೆ, ಅಂಥವರಿಗೆ ನಿಮ್ಮ ಕೈಲಾದ ಒಂದು ಸಹಾಯವನ್ನು, ಮಾನಸಿಕವಾದ ಒಂದು ಅವರಿಗೆ ಉತ್ತೇಜನವನ್ನು ಕೊಡ್ತಕ್ಕಂಥದ್ದು ಮಾಡಿದರೆ ಸರ್ವಾಂಗೀಣವಾದ ಲಾಭ ನಿಮಗಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇನ್ನು ಖರ್ಚು ವೆಚ್ಚಗಳೆಲ್ಲ ನಮಗೆ ಕಡಿಮೆ ಆಗಬೇಕು, ಅದಕ್ಕೇನು ಮಾಡಬೇಕು ಅಂತಂದರೆ, ಹಣವನ್ನು ಯಾವಾಗಲೂ ಕೂಡ ನಿಮ್ಮ ಎಡಗಡೆಯ ಕಿಸೆಯಲ್ಲಿ ಇಡದೆ ಬಲಗಡೆಯ ಕಿಸೆಯಲ್ಲಿ ಇಟ್ಟುಕೊಳ್ತಕ್ಕಂಥದ್ದು, ರೈಟ್ ಸೈಡ್ ನಿಮ್ಮ ಪಾಕೆಟಲ್ಲಿ ಇಟ್ಟುಕೊಳ್ತಕ್ಕಂಥದ್ದು ಹಣವನ್ನು ಉಳಿಸೋದಕ್ಕೆ ಬಹಳ ಅದ್ಭುತವಾದ ಒಂದು ಪರಿಹಾರವಾಗಿ ಪರಿಣಮಿಸುತ್ತೆ ಅಂತ ಹೇಳೋದು. ಖಂಡಿತ ಗುರುಜಿ. ಅಂದರೆ ಕನ್ಯಾ ರಾಶಿಯಲ್ಲಿ, ಕನ್ಯಾ ಲಗ್ನದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರಿಗೂ ಇಲ್ಲಿ ಸೋದರತೆಯ ಸಂಕೇತ, ಸೋದರತೆಯ ಬಾಂಧವ್ಯದ ಬಗ್ಗೆ ಹೇಳಿಕೊಟ್ಟಿದ್ದೀರಿ. ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ತಮಗೆ ಧನ್ಯವಾದಗಳು ಗುರುಜಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ. ನೋಡಿದ್ರಲ್ಲ ವೀಕ್ಷಕರೇ, ಕನ್ಯಾ ರಾಶಿಯಲ್ಲಿ, ಕನ್ಯಾ ಲಗ್ನದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರಿಗೂ ಕೂಡ ಏನೆಲ್ಲ ಸಮಸ್ಯೆಗಳು ಎದುರಾಗಬಹುದು, ಅದಕ್ಕೆ ಏನೆಲ್ಲ ಪರಿಹಾರ ಇದೆ ಅನ್ನೋದನ್ನು ತಿಳ್ಕೊಂಡ್ವಿ. ನಿಮ್ಮಲ್ಲೂ ಕೂಡ ಪ್ರಶ್ನೆಗಳು, ಸಂಶಯಗಳು ಇದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಇರುವಂತಹ ನಂಬರನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿಕೊಳ್ಳಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.